ಶುಭೋದಯ ಫ್ರೆಂಡ್ಸ್. ಈಗಿನ ಎದ್ದು ಸ್ವಲ್ಪ ವಿಟಮಿನ್ ಡಿ ಸೋಕ್ ಮಾಡೋಣ ಅಂತ ಬಂದಿದ್ದೀನಿ. ಈ ಖಾಲಿ ಸೈಟಲ್ಲಿ ಅವಾಗ ನವಿಲುಗಳು ಕಾಣಿಸ್ಕೊತಿರ್ತವೆ, ಬಟ್ ಇವತ್ತು ಕಾಣಿಸ್ಕೊತಾ ಇಲ್ಲ. ನೋಡೋಣ, ಬೇಗ ಬೇಗ ತಿಂಡಿ ತಿಂದು ಯಾವುದಾದ್ರು ಟ್ರಿಪ್ ಸಿಗತ್ತಾ ಅಂತ ನೋಡೋಣ ಇವತ್ತು. ಫ್ರೆಂಡ್ಸ್, ಇವತ್ತಿನ ತಿಂಡಿ ಏನು ಅಂದರೆ ಬೆಣ್ಣೆ ದೋಸೆ ಜೊತೆಗೆ ಚಟ್ನಿ, ಕೆಂಪು ಚಟ್ನಿನೂ ಇದೆ, ಆಮೇಲೆ ಸ್ವಲ್ಪ ಸೊಪ್ಪಿನ ಪಲ್ಯನೂ ಇದೆ, ಜೊತೆ ಒಂದಿಷ್ಟು ಮೊಟ್ಟೆ. ಸೊ ಇದು ಇವತ್ತಿನ ನಮ್ಮ ತಿಂಡಿ. ಫ್ರೆಂಡ್ಸ್, ಸರಿ, ಇವತ್ತೊಂದು ಬುಕ್ಕಿಂಗ್ ಬಂದಿದೆ, ತೊಗೊತೀನಿ. 4 ಅವರ್ಸಿಗಿದೆ. ಆಟೋಮೆಟಿಕ್ SUV. ಪ್ರೆಸ್ಟೀಜ್ ಸಾಂಗ್ ಆಫ್ ದಿ ಸೌತ್, ಬೇಗೂರು. ನನಗಿದು ಏನಿಲ್ಲ ಅಂದ್ರೆ ಒಂದು 6 ಕಿಲೋಮೀಟರ್ಸ್, 5 to 6 ಕಿಲೋಮೀಟರ್ಸ್ ಹತ್ರ ಆಗುತ್ತೆ. ನೋಡೋಣ. ಸೊ ನಾನು ಹಿಂಗೆ ಹೋಗೋದು ಕನ್ಫರ್ಮಲ್ಲ ಆನ್ ರೂಟ್ ಮಾಡ್ಕೊಂಡ್ಬಿಡ್ತೀನಿ. ನನ್ನ ರಥದಲ್ಲಿ ಹೋಗ್ತಾ ಇದ್ದೀನಿ. ಸೊ 2 ವೀಲರ್ ಸಮ್ಮಿಟ್ ಡ್ಯಾಮ್. 11 ಗಂಟೆಗೆ ಇರೋದು. 10:45, 10:35 ಮನೆ ಬಿಡ್ತೀನಿ. ಕಸ್ಟಮರ್ ಲೊಕೇಶನ್ ರೀಚ್ ಆದಮೇಲೆ ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ. ಫ್ರೆಂಡ್ಸ್, ಈಗ ಮನೆ ಬಿಡ್ತಾ ಇದ್ದೀನಿ. ಈಗ ಟೈಮು 10:45, 11 ಗಂಟೆಗೆ ಇರೋದು. ಇಲ್ಲಿಂದ 20 ನಿಮಿಷ ತೋರಿಸ್ತಾ ಇದೆ ಮ್ಯಾಪಲ್ಲಿ. ಹೋಗೋಣ. ಚರಂಡಿ ಮಾಡೋಕ್ಕೆ ಗುಂಡಿ ಹೊಡೆದು 1 ವಾರದ ಮೇಲೆ ಆಯ್ತಪ್ಪ. ಇನ್ನೂ ಇಷ್ಟೇ ಮಾಡೋರೆ, ಇನ್ಯಾವಾಗತ್ತೋ ಏನೋ. ಫ್ರೆಂಡ್ಸ್ ನೋಡಿ, ನಾನೀಗ ಕಸ್ಟಮರ್ ಲೊಕೇಶನಿಗೆ ಬಂದಿದ್ದೀನಿ. ಕಸ್ಟಮರು ಮೆಸೇಜ್ ಕೂಡ ಮಾಡಿದ್ದಾರೆ, ಯಾವ ಅಪಾರ್ಟ್ಮೆಂಟ್ ಏನು ಅಂತ ಡೀಟೇಲ್ಸು. ಸೊ ಓಕೆ, ನಾನು ರೀಚ್ ಪಿಕಪ್ ಕೊಡ್ತೀನಿ. ಇಲ್ಲಿ ಸೆಕ್ಯೂರಿಟಿ ಹತ್ರ ಡೀಟೇಲ್ ಎಂಟ್ರಿ ಮಾಡಿ ಹೋಗ್ತೀನಿ. ಈ ಸೊಸೈಟಿಯಲ್ಲಂತೂ ತುಂಬ ದೊಡ್ಡದಿದೆಯಪ್ಪ ಈ ಸೊಸೈಟಿ. ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಹೋಗೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ನಮ್ಮದಿರೋದು ಟವರ್ 10ನಲ್ಲಿ. ಸೊ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ. ಪ್ರಾಬ್ಲಿ ಇದು ಕ್ಲಬ್ ಹೌಸ್ ಇರಬೇಕು. ಟವರ್ 8 ಈ ಕಡೆ ಸೈಡ್ ಇದೆ, ಟವರ್ 10ಗೆ ಸ್ಟ್ರೈಟ್ ಇದೆ. ಕಸ್ಟಮರ್ ಬಂದರು, ಫೋಟೋಸೆಲ್ಲ ತಗೊಂಡೆ. ಇವತ್ತು ನಾವು ಹೊಡಿತಿರೋ ಗಾಡಿ ಬಂದುಬಿಟ್ಟು 700, ಸೇಮ್ ನನ್ನ ಫೇವ್ರೇಟ್ ವೆಹಿಕಲ್ಲು. ಬನ್ನಿ ಟ್ರಿಪ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಕಸ್ಟಮರು ಈಗ ಕೋರಮಂಗ್ಲಕ್ಕೆ ಕರ್ಕೊಂಬಂದಿದ್ದಾರೆ. ಅವ್ರನ್ನೊಂದು ಕಡೆ ಡ್ರಾಪ್ ಮಾಡಿ ಬಂದು ನಾನು ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಬಿಟ್ಟು ಒಂದು ಸ್ವಲ್ಪ ಹೊತ್ತಾಯಿತು. ನೋಡೋಣ, ಅವ್ರವ್ರು ಬರೋವರೆಗೂ ವೆಯ್ಟ್ ಮಾಡ್ತೀನಿ. ಇಲ್ಲ, ಕಸ್ಟಮರ್ ಬಂದು ನಾವು ಹೊರಟಿದ್ದೀವಿ ಆಲ್ರೆಡಿ. ಇನ್ನೇನು ಅವ್ರ ಮನೆ ಹತ್ರ ಇದ್ದೀವಿ. ಇನ್ನೊಂದು 4 ಕಿಲೋಮೀಟ್ರ್ ಇದೆ. ಕಸ್ಟಮರು ಮ್ಯಾಂಗೋ ತೊಗೊತೀನಂದ್ರೆ, ಸೊ ಅದಕ್ಕೆ ಗಾಡಿ ಸೈಡಿಗೆ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ. ಕಸ್ಟಮರ್ ಲೊಕೇಶನ್ ರೀಚ್ ಆದಮೇಲೆ ಈ ಥರ ಎಲ್ಲ ಫೋಟೋಸ್ ತೊಗೊಂಡು ಏನು ಟ್ರಿಪ್ ಸ್ವೈಪ್ ಮಾಡ್ತಿದ್ದೆ. ಅದೇನಕ್ಕೆ ಆಗ್ತಾ ಇರಲಿಲ್ಲ, ಫುಲ್ ಸ್ವೈಪ್ ಮಾಡ್ತಾ ಇರಲಿಲ್ಲ. ಫುಲ್ ಸ್ವೈಪ್ ಮಾಡಿದ್ಮೇಲೆ ಆಯಿತು. ನಾನು ರೌಂಡ್ ಟ್ರಿಪ್ ಹೋಗಿದ್ದೆ, ಸೊ ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಕಸ್ಟಮರ್ ನನಗೆ ಆನ್ಲೈನಲ್ಲಿ ಪೇ ಮಾಡಿಬಿಟ್ಟಿದ್ರು, ಅಂದರೆ ಅವರು ವ್ಯಾಲೆಟಿಂದನೇ ಪೇ ಆಗಿತ್ತು. ಸೊ ಆ ಥರ ಪೇ ಆದಾಗ ನನಗೆ ಕಲೆಕ್ಟೆಡ್ ಕ್ಯಾಶ್ 0 ಅಂತ ಬರುತ್ತೆ. ಸೊ ಆ ಥರ ಬಂದಾಗ ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ಅದು ನನಗೆ ಆಲ್ರೆಡಿ ಆನ್ಲೈನಲ್ಲಿ ಪೇ ಮಾಡಿಬಿಟ್ಟಿದ್ದಾರೆ ಅಂತ. ಫ್ರೆಂಡ್ಸ್, ಇವತ್ತಿಂದು ಟ್ರಿಪ್ಪು ನಂದು ಮುಗೀತು. ಕಸ್ಟಮರ್ನ ಡ್ರಾಪ್ ಮಾಡಿ ನಾನು ಹೋಗ್ತಾ ಇದ್ದೀನಿ. ಇನ್ನೂ ಸೊಸೈಟಿ ಗೇಟ್ ಹತ್ರನೇ ಇದ್ದೆ. ಇವತ್ತಿದ್ದು 4 ಅವರ್ಸ್, ಬಟ್ ಅರ್ನಿಂಗು ನನಗೆ 500 ಆಗಿದೆ ಇವತ್ತು. ನಿನ್ನೆ ನೋಡಿದ್ರೆ ಲಾಸ್ಟ್ ವಿಡಿಯೋದಲ್ಲಿ ನಂದು ಅರ್ನಿಂಗ್ಸು 4 ಅವರ್ಸಿಗೆ 450 ಆಗಿತ್ತು. ಬಟ್ ಇವತ್ತು ಯಾಕೆ 500 ಆಗಿದೆ ಅಂತ ಅನ್ಕೊತಾ ಇರ್ತೀರ. ಅದನ್ನು ನಾನು ನಿಮಗೆ ಮುಂದೆ ಬರೋ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವತ್ತಿಗೆ ಇಲ್ಲಿಗೆ ಸಾಕು. ಮನೇಲಿ ನನಗೆ ಸ್ವಲ್ಪ ಬೇರೆ ಕೆಲಸ ಇತ್ತಾ, ಸೊ ಅದಕ್ಕೆ ಡ್ರೈವ್ ಇವತ್ತು ಇಲ್ಲಿಗೆ ಇದೊಂದೇ ಟ್ರಿಪ್ ಮಾಡೋದು ನಾನು. ಇನ್ನು ಈಗ ನೆಕ್ಸ್ಟು ಮನೆಗೆ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಹಂಗಾರೆ ಮುಂದಿನ ವೀಡಿಯೋದಲ್ಲಿ ಸಿಗುವ.
ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.